ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ ಬಿಗ್ಗೆಸ್ಟ್ ಆಫ್ ಕ್ಯಾಂಪಸ್ ಹೈಯರಿಂಗ್ 2026 SP ಆ್ಯಂಡ್ DSE ರೋಲ್ಸು ಹೊಸಬರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ನೀವು 2026ಗೆ ಒಳ್ಳೆ ರೀತಿ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ಗೂ ನೋಡ್ಕೊಳ್ಬೋದು. ಯಾವ ರೀತಿ ತಂಬಿನಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಓಕೆ, SP ಆ್ಯಂಡ್ DSE ರೋಲ್ಗಾಗಿ ನೇಮಕಾತಿ. ಸರಿ, ಇದು 2026 ಬ್ಯಾಚಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಕರಿಯರ್ ಗೋಲನ್ನು ಯಾವ ರೀತಿ ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಭಾರತದ ಪ್ರಮುಖ IT ಕಂಪನಿಯಲ್ಲಿ ಒಂದಾದ ಇನ್ಫೋಸಿಸ್ 2026 ಸಾಲಿನ ಪದವೀಧರರಿಗೆ ಒಂದು ಆಫ್ ಕ್ಯಾಂಪಸ್ ಹೈಯರಿಂಗ್ ಡ್ರೈವನ್ನು ಪ್ರಕಟಿಸಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಿಮ್ಮ ಕರಿಯರನ್ನು ಪ್ರಾರಂಭಿಸಲು ಒಂದು ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೋದು. ಉತ್ತಮ ರೀತಿಯ ಸಂಬಳ ಮತ್ತು ಜಾಗತಿಕ ಎಕ್ಸ್ಪೋಸರ್ ಮತ್ತು ಕಟಿಂಗ್ ಎಡ್ಜ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುವಂಥ ಅವಕಾಶ ನೀಡುತ್ತೆ. ಇನ್ಫೋಸಿಸ್ ಕಂಪನಿ ಇದು AI ಆಟೋಮೇಷನು, ಕ್ಲೌಡು, ಡಾಟಾ ಸೈನ್ಸು ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕ್ಷೇತ್ರಗಳಲ್ಲಿ ವಿಶ್ವಮಟ್ಟದಲ್ಲಿ ಮುಂಚೂಣಿಯಲ್ಲಿರುವಂಥದ್ದು. 50ಕ್ಕೂ ಹೆಚ್ಚು ದೇಶಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳೊಂದಿಗೆ ಕಾರ್ಯನಿರ್ವಹಿಸಿರುವಂಥ ಈ ಸಂಸ್ಥೆ ಹೊಸ ಪ್ರತಿಭೆಯನ್ನು ತನ್ನ ತಂಡದಲ್ಲಿ ಸೇರಿಸಿಕೊಳ್ಳಲು ಒಂದು ಹೊಸ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇಲ್ಲಿ ಹೈಯರಿಂಗ್ ಪ್ರೋಗ್ರಾಮ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ ಅಂದರೆ SP ಮತ್ತು ಡಿಜಿಟಲ್ ಸ್ಪೆಷಲಿಸ್ಟ್ ಇಂಜಿನಿಯರು DSE. ಓಕೆ, ಇದು ಟೆಕ್ನಿಕಲ್ ನಾಲೆಜು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಕೋಡಿಂಗ್ ಎಬಿಲಿಟಿ ಮತ್ತು ಲಾಜಿಕಲ್ ಥಿಂಕಿಂಗನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಬಾರಿ ಪರೀಕ್ಷೆ ಇಂಡಿಯಾದಲ್ಲಿ ಆನ್ ಸೈಟು ಅಂದರೆ ಆಫ್ಲೈನ್ ಮೋಡ್ನಲ್ಲಿ ನಡೆಯಲಿದೆ. ಇದು ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ನನ್ನು ನೇರವಾಗಿ ಪ್ರದರ್ಶಿಸಲು ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ಲಭ್ಯವಿರುವಂಥ ಹುದ್ದೆಗಳು ನಿಮಗೆ ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ ರೋಲ್ಸಲ್ಲಿ L3 ಟ್ರೈನಿ, L2 ಟ್ರೈನಿ, L1 ಟ್ರೈನಿ ಅಂತ ಇದೆ. ಇಲ್ಲಿ ಪ್ಯಾಕೇಜ್ ನೋಡ್ಕೊಳ್ಬೋದು. ಇಲ್ಲಿ 10 ಲಕ್ಷಕ್ಕೂ 16 ಲಕ್ಷಕ್ಕೂ 21 ಲಕ್ಷಕ್ಕೂ ಪರ್ ಇಯರಿಗೆ ಅಂದರೆ 1 ಲಕ್ಷ ಜಾಯ್ನಿಂಗ್ ಬೋನಸ್ ಕೂಡ ಇದೆ. ಹಾಗೆ ಡಿಜಿಟಲ್ ಸ್ಪೆಷಲಿಸ್ಟ್ ಇಂಜಿನಿಯರ್ DSE ಇದು 6.25 ಲಕ್ಷದಿಂದ 75,000 ತನಕ ಜಾಯ್ನಿಂಗ್ ಬೋನಸ್ ಕೂಡ ಇದೆ. ಈ ವೇತನ ಪ್ಯಾಕೇಜ್ಗಳು ಹೊಸಬರಿಗೆ ಅತ್ಯಂತ ಕಾಂಪಿಟೇಟಿವ್ ಆಗಿರೋದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಆಧಾರಿತವಾಗಿರುತ್ತದೆ. ಸರಿ, ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಈ ನೇಮಕಾತಿಗೆ ಅರ್ಜಿ ಹಾಕಲು ಕೆಳಗಿನ ಕೋರ್ಸುಗಳಿಗೆ 2026 ಪಾಸ್ ಆಗುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಹರಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಎಲಿಜಿಬಲ್ ಕೋರ್ಸಸ್ BE ಅಥವಾ BTech, ME ಅಥವಾ MTech, MCA, MSc 5 years ಇಂಟಿಗ್ರೇಟೆಡು, ಹಾಗೆ MSc ಮ್ಯಾಥಮೆಟಿಕ್ಸು ನೋಡ್ಬೋದು. ಇಷ್ಟು ಎಲಿಜಿಬಲ್ ಕೋರ್ಸಸ್ ಆಗಿರುವವರು ಇದಕ್ಕೆ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಎಲಿಜಿಬಲ್ ಸ್ಪೆಷಲೈಸೇಷನ್ಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಅಥವಾ IT, ಡಾಟಾ ಸೈನ್ಸ್ ಆ್ಯಂಡ್ AI ಆ್ಯಂಡ್ ML, ಸೈಬರ್ ಸೆಕ್ಯುರಿಟಿ, ಸಾಫ್ಟ್ವೇರ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಇತರ ಕಂಪ್ಯೂಟರ್ ಆ್ಯಂಡ್ IT ಸಂಬಂಧಿತ ವಿಭಾಗಗಳು. ನೀವು 2026 ಬ್ಯಾಚ್ ವಿದ್ಯಾರ್ಥಿ ಆಗಿರಬೇಕು. ಇನ್ಫೋಸಿಸ್ ಹೈರಿಂಗ್ ಪ್ರೊಸೆಸ್ಗೆ ಕಳೆದ 6 ತಿಂಗಳಲ್ಲಿ ನೀವು ಅಪ್ಲೈ ಮಾಡಿರಬಾರ್ದು. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ನೋಡಿ. ಮೊದಲನೇದಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಅಸೆಸ್ಮೆಂಟು. ಇದರಲ್ಲಿ ನಿಮಗೆ ಕೋಡಿಂಗ್ ಟೆಸ್ಟು, ಲಾಜಿಕಲ್ ರೀಸನಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಹಾಗೆ ಟೆಕ್ನಿಕಲ್ ಇಂಟರ್ವ್ಯೂ ಎರಡನೇದಾಗಿ. ಇಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟು ಮತ್ತು ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿಸಮ್. ಹಾಗೆ ಮೂರನೇ ಇಂಟರ್ವ್ಯೂ HR ಇಂಟರ್ವ್ಯೂ ಇರುತ್ತೆ. ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಕರಿಯರ್ ಗೋಲನ್ನು ಇದು ಮಾಡಲಾಗುತ್ತೆ. ನಿಮ್ಮ ಓವರಾಲ್ ಪರ್ಫಾರ್ಮೆನ್ಸ್ ಆಧರಿಸಿ SP ಆ್ಯಂಡ್ DSE ರೋಲು ನೀಡಲಾಗುತ್ತೆ. ಈ ಅವಕಾಶ ನಿಮಗೆ ತುಂಬ ಉತ್ತಮವಾದದ್ದು. ಇದು ಟಾಪ್ MNC ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ. ಉತ್ತಮ ರೀತಿಯ ಸ್ಯಾಲರಿ ಪ್ಯಾಕೇಜು ಮತ್ತು AI ಆ್ಯಂಡ್ ಫ್ಯೂಚರ್ ಟೆಕ್ನಾಲಜೀಸ್ ಆ್ಯಂಡ್ ಎಕ್ಸ್ಪೋಸರ್, ಗ್ಲೋಬಲ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಂಥ ಅನುಭವ, ಹಾಗೆ ಕರಿಯರ್ ಗ್ರೋತ್ ಆ್ಯಂಡ್ ಲರ್ನಿಂಗ್ ಆಪರ್ಚುನಿಟಿ. ನಿಮ್ಮ ಕರಿಯರನ್ನು ಸ್ಟ್ರಾಂಗ್ ಫೌಂಡೇಶನ್ ಜೊತೆಗೆ ಪ್ರಾರಂಭಿಸಲು ಇದು ಒಂದು ಪರ್ಫೆಕ್ಟ್ ಚಾನ್ಸ್ ಅಂತ ಹೇಳ್ಬೋದು. ಅಪ್ಲೈ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವಂಥ ಅಫಿಷಿಯಲ್ ಲಿಂಕ್ ಇದೆಯಲ್ಲ, ಕೆಳಗೆ ಕೊಟ್ಟಿದ್ದೀನಿ. ಇದಕ್ಕೆ ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ನೀವು ವಿಸಿಟ್ ಮಾಡಿಕೊಂಡು ನೇರವಾಗಿ ಕ್ಲಿಕ್ ಮಾಡಿಕೊಂಡು ಲಿಂಕನ್ನು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಮುಖ್ಯ ಸೂಚನೆ ಫ್ರೆಂಡ್ಸ್, ಕೇವಲ 2026 ಬ್ಯಾಚ್ ವಿದ್ಯಾರ್ಥಿಗಳಿಗೆ ಇದು ಮಾತ್ರ ಅಂತ ಹೇಳಿದ್ದಾರೆ. ಮತ್ತು ಕಳೆದ 6 ತಿಂಗಳಲ್ಲಿ ಇನ್ಫೋಸಿಸ್ ಹೈರಿಂಗಿಗೆ ನೀವು ಅಪ್ಲೈ ಮಾಡಿರಬಾರ್ದು. ಎಲ್ಲ ಡಾಕ್ಯುಮೆಂಟು ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ರೆಡಿ ಇರಬೇಕು. ಪರೀಕ್ಷೆ ಆಫ್ಲೈನ್ ಆಗಿರೋದ್ರಿಂದ ಲೊಕೇಶನ್ ಅಪ್ಡೇಟನ್ನು ಗಮನದಲ್ಲಿಟ್ಟು ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ.
ಓಕೆ, ಹಾಗೆ ನಿಮಗೆ ಫೈನಲ್ ಆಗಿ ಇನ್ಫೋಸಿಸ್ ಆಫ್ ಕ್ಯಾಂಪಸ್ 2026 ಇದು ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಇದು ನೀವು ಕೋಡಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕರಿಯರ್ ಮಾಡಬೇಕಿದ್ರೆ ಇದನ್ನು ಮಿಸ್ ಮಾಡ್ಕೋಬಿಡಿ. ಒಳ್ಳೆಯ ರೀತಿ ಸಾಬೀತುಪಡಿಸಲು ಇದು ಒಂದು ಒಳ್ಳೆಯ ರೀತಿಯ ಅವಕಾಶ ಅಂತ ಹೇಳ್ಬೋದು. ಈಗಲೇ ಅಪ್ಲೈ ಮಾಡಿ. ಓಕೆ, ಡ್ರೀಮ್ IT ಕರಿಯರಿನ ಮೊದಲ ಹೆಜ್ಜೆಯನ್ನು ಇಡಿ. ಓಕೆ, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.